ಪ್ರಬಂಧ ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯ ಪೀಠಿಕೆ. ನಾವು ವಾಸಿಸುತ್ತಿರುವ ಹಾಗೂ ಸುತ್ತಮುತ್ತಲಿರುವ ಭೂಮಿ ಹಾಗೂ ಅದರ ಮೇಲಿರುವ ಮರ ಗಿಡ ಬಳ್ಳಿಗಳು ಪಶು ಪಕ್ಷಿ ಕೀಟಗಳು ನದಿ ಸರೋವರ ಸಮುದ್ರಗಳು ಗಾಳಿ ಆಕಾಶ ಈ ಎಲ್ಲವನ್ನು ಪರಿಸರವೆಂದು ಕರೆಯುತ್ತೇವೆ. ನಮ್ಮ ಸುತ್ತಮುತ್ತಲಿರುವ ವಾತಾವರಣವನ್ನು ಕಲುಷಿತಗೊಳಿಸುವುದೇ ಪರಿಸರ ಮಾಲಿನ್ಯ. ಈ ಪರಿಸರದ ಸಹಜ ಸ್ಥಿತಿಗೆ ಅಪಾಯ ಉಂಟು ಮಾಡುವ ಹಾನಿಕಾರಕ ವಸ್ತುಗಳನ್ನು ಸೇರಿಸುವುದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ. ಮನುಷ್ಯ ಸ್ವಾರ್ಥಕ್ಕಾಗಿ ಕೈಗೊಂಡ ಕಾರ್ಯಗಳಿಂದ ಪರಿಸರಕ್ಕೆ ಹಾನಿಯುಂಟು ಮಾಡುವ ಮೂಲಕ ಜೀವಿಗಳ ನಾಶಕ್ಕೂ ಸ್ವಯಂ ವಿನಾಶಕ್ಕೂ ಕಾರಣನಾಗುತ್ತಿದ್ದಾನೆ. ವಿಷಯ ವಿವರಣೆ. ಪರಿಸರವು ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಭೂ ಮಾಲಿನ್ಯ ಹೀಗೆ ನಾನಾ ರೀತಿಗಳಲ್ಲಿ ಮಲಿನಗೊಳ್ಳುತ್ತಿದೆ. ಜಲ ಮಾಲಿನ್ಯ ಕೆರೆ ಕಟ್ಟೆಗಳು, ನದಿ ಸರೋವರಗಳು ನೀರಿನ ನೆಲೆಗಳಾಗಿದ್ದು, ನಗರಗಳ ಕೊಳಚೆ, ಕಾರ್ಖಾನೆಗಳ ತ್ಯಾಜ್ಯ ವಸ್ತುಗಳು, ಬೆಳೆಗಳಿಗೆ ಸಿಂಪಡಿಸುವ ಕ್ರಿಮಿನಾಶಕಗಳು, ಭೂಮಿಗೆ ಸೇರಿಸುವ ರಾಸಾಯನಿಕ ಗೊಬ್ಬರದ ಸಾರಗಳು ಈ ನೀರಿಗೆ ಸೇರಿ ಮಲಿನಗೊಳ್ಳುತ್ತಿದೆ. ಹಾಗೂ ಕಾಡಿನ ನಾಶದಿಂದಾಗಿ ಮಳೆ ಪ್ರಮಾಣ ಕಡಿಮೆಯಾಗಿ ಅಂತರ್ಜಲವೂ ಕಡಿಮೆಯಾಗುತ್ತಿದೆ. ನಮ್ಮ ದೇಶದ ಯಾವ ನದಿಗಳ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಇಂಥ ನೀರನ್ನು ಸೇವಿಸಿದ ಪಶು ಪಕ್ಷಿಗಳು ಸಾಯುತ್ತಿವೆ. ಮೀನು ಮೊದಲಾದ ಜಲಚರಗಳು ಅಪಾಯಕ್ಕೊಳಗಾಗಿವೆ. ಮನುಷ್ಯರು ಚರ್ಮ ರೋಗಗಳಿಗೂ ಸಾಂಕ್ರಾಮಿಕ ರೋಗಗಳಿಗೂ ಒಳಗಾಗುತ್ತಿದ್ದಾರೆ. ವಾಯು ಮಾಲಿನ್ಯ ಬಗೆ ಬಗೆಯ ವಾಹನ ಕಾರ್ಖಾನೆಗಳಿಂದ ಹೊರಹೊಮ್ಮುವ ಹೊಗೆ, ಪಟಾಕಿ, ಸಿಡಿಮದ್ದು, ಕೊಳೆತ ವಸ್ತು, ದುರ್ವಾಸನೆಯಿಂದ ಮನೆಯಲ್ಲಿ ಬಳಸುವ ಏರ್ ಕಂಡೀಷನರ್, ರೆಫ್ರಿಜರೇಟರ್ ಮೊದಲಾದವುಗಳಿಂದ ಹೊರಬರುವ ಅನಿಲಗಳಿಂದ ವಾಯು ಮಾಲಿನ್ಯ ಉಂಟಾಗುತ್ತಿದೆ. ಇದರಿಂದ ಇಂಗಾಲಾಮ್ಲವು ಗಾಳಿಯಲ್ಲಿ ಹೆಚ್ಚಾಗಿ ಓಜೋನ್ ಪದರವನ್ನು ಭೇದಿಸುತ್ತಿದೆ. ತಾಪ ಅಧಿಕವಾಗುತ್ತಿದೆ. ಹಿಮಪರ್ವತಗಳು ಕರಗತೊಡಗಿವೆ. ಹವಾಮಾನದಲ್ಲಿ ಏರುಪೇರುಗಳಾಗುತ್ತಿವೆ. ಅರಣ್ಯ ವಿನಾಶವು ವಾಯು ಮಾಲಿನ್ಯಕ್ಕೆ ಸಹಕಾರಿಯಾಗಿದೆ. ವಾಯು ಮಾಲಿನ್ಯವು ಬಗೆ ಬಗೆಯ ರೋಗಗಳಿಗೆ ಕಾರಣವಾಗುತ್ತಿದೆ. ಶಬ್ದ ಮಾಲಿನ್ಯ ವಾಹನಗಳ ಕರ್ಕಶ ಶಬ್ದ, ಸಿಡಿಮದ್ದು, ಕಾರ್ಖಾನೆಗಳ ಸೈರನ್ ಯಂತ್ರಗಳ ಧ್ವನಿವರ್ಧಕಗಳು, ಹೆಲಿಕಾಪ್ಟರ್ ವಿಮಾನಗಳ ಹಾರಾಟ, ರೇಡಿಯೋ, ಟಿವಿಗಳ ಸದ್ದು ಮುಂತಾದವು ಶಬ್ದ ಮಾಲಿನ್ಯಕ್ಕೆ ಕಾರಣಗಳಾಗಿವೆ. ಇದರಿಂದ ಮನುಷ್ಯ ಕಿವುಡುತನ, ರಕ್ತದೊತ್ತಡ, ಹೃದ್ರೋಗ ಮುಂತಾದ ತೊಂದರೆಗಳನ್ನು ಅನುಭವಿಸಬಹುದು. ಭೂ ಮಾಲಿನ್ಯ ಪ್ಲಾಸ್ಟಿಕ್, ತ್ಯಾಜ್ಯ ವಸ್ತುಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಸಿಡಿಮದ್ದುಗಳು ಮೊದಲಾದವುಗಳಿಂದ ಭೂಮಾಲಿನ್ಯ ಉಂಟಾಗುತ್ತಿದೆ. ಇದರಿಂದ ಮಣ್ಣು ಸತ್ವಹೀನವಾಗಿ ಕಲ್ಮಶಯುಕ್ತವಾಗಿದೆ. ಇದರಿಂದ ಗುಣಮಟ್ಟದ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಇಂಥ ಮಣ್ಣಿನಲ್ಲಿ ಬೆಳೆದ ಬೆಳೆಯು ಜೀವಿಗಳಿಗೆ ಹಾನಿಕರಕವಾಗಿದೆ. ಸಂಹಾರ ಜಲಾಶಯಗಳಿಗೆ ತ್ಯಾಜ್ಯ ವಸ್ತುಗಳನ್ನು ಸೇರದಂತೆ ಎಚ್ಚರ ವಹಿಸಬೇಕು. ಹಾನಿಕಾರಕ ಇಂಧನಗಳ ಹಾಗೂ ವಾಹನಗಳ ಬಳಕೆ ಕಡಿಮೆ ಮಾಡಬೇಕು. ಕಾರ್ಖಾನೆಗಳ ಹಾನಿಕಾರಕ ಹೊಗೆಗಳನ್ನು ಶುದ್ಧೀಕರಿಸಿ ಹೊರಗೆ ಬಿಡಬೇಕು. ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಬೇಕು. ಮನುಷ್ಯ ಎಚ್ಚೆತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಆ ಮೂಲಕ ತಾನು ಬದುಕಿ ಪರಿಸರದಲ್ಲಿರುವ ಜೀವಿಗಳನ್ನು ಉಳಿಯುವಂತೆ ಮಾಡಬಹುದು. ಪರಿಸರ ರಕ್ಷಣೆಯೇ ಜೀವಿಗಳ ರಕ್ಷಣೆ. ಪರಿಸರ ಮಾಲಿನ್ಯ ವಿಶ್ವ ವಿನಾಶದ ಮೂಲ ಎಂಬುದನ್ನು ಮನುಷ್ಯ ಮೊದಲು ಅರಿಯಬೇಕು.